ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾದರ್ಸ್ ಫ್ರೆಂಡ್ಸ್. ಇವತ್ತು ನಾನು ಮನೆಯಲ್ಲೇ ಪನ್ನೀರ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಹೊರಗಡೆ ಎಲ್ಲ ಸಿಗ್ತಿರ್ತಕ್ಕಂಥ ಪನ್ನೀರೆಲ್ಲ ಕೂಡ ಯೂರಿಯಾ ಬರುತ್ತೆ ಅಲ್ವಾ. ನಾವೇನು ಬೆಳೆಗಳನ್ನ ಬೆಳೆಯೋದಕ್ಕೋಸ್ಕರ ಹಾಕ್ತೀವಿ ನೋಡಿ, ಯೂರಿಯಾ ಅಂತ. ಆ ಯೂರಿಯಾದಿಂದ ಮಾಡ್ತಿದ್ದಾರಂತೆ. ನಾನು ಇತ್ತೀಚಿನ ದಿನಗಳಲ್ಲೇ ನೋಡಿದ್ದು, ಡಾಕ್ಟರ್ಸು ಕೂಡ ಪ್ರೂವ್ ಮಾಡಿದ್ದಾರೆ ಅದನ್ನು. ಸೊ ಹಂಗಾಗಿ ನಂಬೇಡಿ. ಹೊರಗಡೆ ನಮಗೆ ಯಾವುದು ಕಡಿಮೆ ರೇಟಲ್ಲಿ ಸಿಗುತ್ತೋ ಅದು ಪಕ್ಕಾ ನಿಮಗೆ ಅದು ಫೇಕ್ ಪನ್ನೀರ್ ಅಂತಲೇ ನೀವು ಅರ್ಥ ಮಾಡ್ಕೋಬೇಕು. ಅದೇನಪ್ಪ ಅಂತ ಅಂದರೆ, ನಾವು ಈ ಥರ ಮುಟ್ಟಿ ನೋಡಿದರೆ ಗರಿ ಗರಿಯಾಗಿರುತ್ತೆ. ಬಟ್ ಇದು ನಾವು ಪ್ಯೂರಾಗಿರ್ತಕ್ಕಂಥ ಪನ್ನೀರ್ ಏನಪ್ಪ ಅಂದರೆ ತುಂಬ ಸಾಫ್ಟಾಗಿ ಸ್ಮೂತಾಗಿರುತ್ತೆ, ಒಳ್ಳೆ ಬೆಣ್ಣೆ ಇದ್ದಂಗೆ ಇರುತ್ತೆ. ನಾವೇನು ಇದು ತಿಂತೀವಿ ಅಲ್ವಾ, ಗಿಣ್ಣ ತಿಂತೀವಿ ಅಲ್ವಾ, ಸೊ ಆ ಥರ ಇರುತ್ತೆ ಸಾಫ್ಟ್ನೆಸ್ ಬಂದುಬಿಟ್ಟು. ಹಂಗಾಗಿ ಮನೇಲೇ ಮಾಡ್ಕೊಳ್ಳಿ, ಆದಷ್ಟು ಟ್ರೈ ಮಾಡಿಬಿಟ್ಟು. ಹಾಲು ಸ್ವಲ್ಪ ರೇಟ್ ಆದರೂ ಪರವಾಗಿಲ್ಲ, ತಂದುಕೊಂಡು ಮಾಡ್ಕೊಳ್ಳಿ. ಸೊ ಯಾಕಂದರೆ ಅದರಲ್ಲಿ ನಮಗೆ ವಿಟಮಿನ್ಸ್ ಆಗಿರ್ಬೋದು ಪ್ರತಿಯೊಂದು ಜಾಸ್ತಿ ಇರುತ್ತೆ. ಹಂಗಾಗಿರೋದ್ರಿಂದ ಮನೇಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ. ಓಕೆ ಫ್ರೆಂಡ್ಸ್, ಈಗ ನೋಡಿ ಅದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್ ನೋಡಿ, ಇದು 1 ಲೀಟರ್ ಹಾಲಿದೆ. ಇದರಲ್ಲಿ ಹತ್ತತ್ರ 1.25 ಲೀಟರ್ ಹಾಲಿದೆ ಇದರಲ್ಲಿ. ಇದನ್ನು ಚೆನ್ನಾಗಿ ಕಾಯಿಸ್ಕೊಬೇಕು. ಕಾಯಿಸ್ತಾ ಇದ್ದೀನಿ ನಾನು. ಈ ಥರ ಸ್ಟೀಲ್ ಬೌಲು, ಸ್ವಲ್ಪ ದಪ್ಪ ಇರ್ತಕ್ಕಂಥ ಒಂದು ಬೌಲ್ನ ತೊಗೊಂಬಿಟ್ಟು ಅದರಲ್ಲಿ ಹಾಲು ಹಾಕ್ಕೊಂಡು ಮೊದಲು ಮೀಡಿಯಮ್ ಫ್ಲೇಮಲ್ಲಿ ಉರಿ ಚಿಕ್ಕದಾಗಿ ಇಟ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಕಾಯಿಸ್ಕೊಬೇಕಾಗುತ್ತೆ. ನೋಡಿ, ಒಂದು ಚೌಟ್ ತೊಗೊಂಬಿಟ್ಟು ಈ ಥರ ಅವಾಗವಾಗ ಈ ಥರ ಕಲಿಸ್ತಾ ಇರಬೇಕು. ಇಲ್ಲಾಂದರೆ ಕೆಳಗಡೆ ಸ್ವಲ್ಪ ತಳ ಹತ್ತೋದು ಆ ಥರ ಆಗ್ತಾ ಇರುತ್ತೆ ಕೆಲವೊಂದು ಸರಿ, ಯಾಕಂದರೆ ಗಟ್ಟಿ ಹಾಲು ಹಾಕಿರ್ತೀವಿ ಅಲ್ವಾ. ಇದು ಬಂದುಬಿಟ್ಟು ನಾನು ನಂದಿನಿ ಹಾಲು ಹಾಕಿದ್ದೀನಿ, ಬ್ಲೂ ಕಲರ್ ಪ್ಯಾಕೆಟ್ ಬರುತ್ತೆ ಅಲ್ವ ಅದು. ನೀವು ಇನ್ನೂ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರೋದು, ಆರೆಂಜ್ ಕಲರ್ ಆಗಿರ್ಬೋದು, ಸ್ವಲ್ಪ ಎಮ್ಮೆ ಹಾಲು ಬರುತ್ತಲ್ವ, ಅದು ಹಾಕಿದರೆ ನಿಮಗೆ ಇನ್ನೂ ಪನ್ನೀರ್ ಜಾಸ್ತಿ ಬರುತ್ತೆ ಸ್ವಲ್ಪ. ಬ್ಲೂ ಕಲರ್ ಪ್ಯಾಕೆಟಲ್ಲಿ ಏನಪ್ಪ ಅಂದರೆ ನಮಗೆ ಇದರಲ್ಲಿ ಗಿಣ್ಣ ತೆಗ್ದಿರ್ತಾರೆ, ಇದರಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶ ಆಗಿರ್ಬೋದು ಮತ್ತು ಗಿಣ್ಣ ಎಲ್ಲ ಕೂಡ ತೆಗ್ದಿರ್ತಾರೆ. ಇನ್ನೊಂದು ಸರಿ ಮಾಡಿದಾಗ ಎಮ್ಮೆ ಹಾಲಲ್ಲೂ ಕೂಡ ಮಾಡಿ ತೋರಿಸ್ತೀನಿ. ಇದು ಬಂದುಬಿಟ್ಟು ಪ್ರೆಸೆಂಟ್ ತೋರಿಸ್ತಾ ಇರ್ತಕ್ಕಂಥದ್ದು ನಂದಿನಿ ಬ್ಲೂ ಕಲರ್ ಪ್ಯಾಕೆಟ್ ಹಾಲಿಂದು. ಸೊ ಇದನ್ನು ಸ್ವಲ್ಪ ಚಿಕ್ಕ ಉರಿಯಲ್ಲಿ ಸ್ವಲ್ಪ ಕಾಯೋದಕ್ಕೆ ಬಿಟ್ಬಿಡೋಣ. ಇನ್ನೂ ಒಂದು ಏನಪ್ಪ ಅಂದರೆ, ನಾನು ದೋಸೆಗೆ ಯಾವ ಥರ ನೆನೆಸ್ಕೋತೀನಿ ಅಂತ ಕೆಲವರು ನನಗೆ ಗೊತ್ತಿರೋ ಫ್ರೆಂಡ್ಸು ಕೇಳ್ತಾ ಇದ್ರು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇದು ರೇಷನ್ ಅಕ್ಕಿ ಬರುತ್ತೆ ಅಲ್ವಾ, ಇದು ಇದೇನು ದೋಸೆ ಅಕ್ಕಿ ಅಂತಲೂ ಇರುತ್ತೆ, ಅದೇ ಇದು. ಈ ಥರ ಇದೆ. ಯಾವ ಅಕ್ಕಿ ಆದರೂ ಇವು ಬಳಸ್ಕೋಬೋದು. ನಾನು ಸ್ಟೋರ್ ಅಕ್ಕಿ ಬರುತ್ತೆ ಅಲ್ವ, ಅದನ್ನು ಬಳಸ್ಕೊತಾ ಇದ್ದೀನಿ. ಇದು ನೋಡಿ, ಆಂಧ್ರದ ಅಕ್ಕಿ. ಇದು ಆಂಧ್ರದಲ್ಲಿ ಈ ಥರ ಕೊಡ್ತಾರೆ, ಇಷ್ಟು ಚೆನ್ನಾಗಿರುತ್ತೆ. ಕರ್ನಾಟಕದಲ್ಲಿ ಸ್ವಲ್ಪ ಇದಕ್ಕಿಂತ ಬೇರೆ ಥರ ಇರುತ್ತೆ. ನಾನು ನೋಡಿರೋ ಮಟ್ಟಿಗೆ ಅಕ್ಕಿ ಈ ಥರ ಇರೋದಿಲ್ಲ, ಇದು ಸೇಮ್ ರೈಸ್ ಥರನೇ ಇರುತ್ತೆ. ಇದರಲ್ಲಿ ಈಗ ನಾನು 1 ಕಪ್ಪಷ್ಟು ಉದ್ದಿನಬೇಳೆ, 4 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ, 1.25 ಕಪ್ಪಷ್ಟು ಉದ್ದಿನಬೇಳೆ, 1.5 ಕಪ್ಪಷ್ಟು ಇದು ಹೆಸರು ಕಾಳು ಹಾಕ್ಕೋಬೇಕು. ಹಾಗೆಯೇ ಸ್ವಲ್ಪ ಒಂದು 10ರಿಂದ 20 ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ಕೂಡ ಹಾಕ್ಕೊಂಡ್ರೆ ಏನಪ್ಪ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಮಗೆ ಅಷ್ಟು ಬರೀ ದೋಸೆ ತಿಂದಿದ್ದೀವಿ, ಬರೀ ಅಕ್ಕಿ ಹಿಟ್ಟಿಂದ ತಿಂದಿದ್ದೀವಿ ಅನ್ನೋ ಫೀಲಿಂಗ್ ಇರೋದಿಲ್ಲ. ಅದಕ್ಕೋಸ್ಕರ ಈ ಥರ ಹೆಸರು ಕಾಳು ಕಂಪಲ್ಸರಿ ಹಾಕ್ಕೊಳ್ಳಿ. ನಾನು ಒಂದೊಂದು ಸರಿ ಹೆಸರು ಕಾಳು ಹಾಕಿ ನೆನೆಸಿಡ್ತೀನಿ. ನಾವೇನು ಅಕ್ಕಿ ಮತ್ತು ಉದ್ದಿನಬೇಳೆ ಮಾಮೂಲಿ ನೆನೆಸ್ತೀವಿ ಅಲ್ವಾ, ಅದ್ರ ಜೊತೆಗೇ ಒಂದು ಸರಿ ಹೆಸರುಬೇಳೆ ಹಾಕ್ತೀನಿ, ಇನ್ನೊಂದು ಸರಿ ಹಾಕಿದಾಗ ರಾಗಿ, ಈ ಥರ ಎಲ್ಲ ಹಾಕ್ತಿರ್ತೀನಿ. ಇನ್ನೊಂದು ಸರಿ ಹಾಕಿದಾಗ ಎಲ್ಲ ಕೂಡ ಮಿಕ್ಸ್ ಮಾಡಿ ಹಾಕ್ತೀನಿ. ಈ ಥರ ಕೂಡ ಹಾಕ್ಬೋದು, ರಾಗಿ, ಹೆಸರು ಕಾಳು ಈ ಥರ ಎಲ್ಲ ಕೂಡ ಹಾಕ್ಬೋದು. ಸೊ ಈ ಥರ ಮಾಡಿಕೊಂಡ್ರೆ ನಿಮಗೆ ಗ್ಯಾಸ್ ಫಾರ್ಮ್ ಆಗೋದಿಲ್ಲ, ಮೇನ್ ಅದು. ಅದಕ್ಕೋಸ್ಕರ ಈ ಥರ ಹಾಕ್ಕೊಳ್ಳಿ. ಈಗ ಇದರಲ್ಲಿ ನಾನು ಒಂದು 2 ಇಡಿಯಷ್ಟು ನಾನು ಇದೇನು ಅಕ್ಕಿ ಕೂಡ ಸೇರಿಸ್ಕೊಂಡ್ಬಿಟ್ಟು ನೆನೆಸಿ ಇಟ್ಬಿಡ್ತೀನಿ. ಇದನ್ನು ಬೆಳಗ್ಗೆ ಒಂದು 11:30-12 ಗಂಟೆ ಹಂಗೆ ನೆನೆಸಿಟ್ಬಿಟ್ರೆ ಮತ್ತೆ ಸಾಯಂಕಾಲ ಮಲಗೋಕ್ಕೂ ಮುಂಚೆ ಮಿಕ್ಸಿಗೆ ಹಾಕ್ಬಿಡ್ತೀನಿ. ಸೊ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ದೋಸೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಕಲಿಸ್ಕೊಬೇಕಾದ್ರೆ ಸೋಡಾ ಪುಡಿ ಹಾಕಬೇಡಿ ನೀವು. ನೋಡಿ, ಈ ಮೆಂತೆ ಹಾಕಿದರೆ ಏನಪ್ಪ ಅಂದರೆ ಕಲರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಕೆಳಗಡೆ ಸೈಡು ಬ್ರೌನಿಷಾಗಿ ಬರಬೇಕು ಅಲ್ವಾ, ಕೆಂಪು ಬಣ್ಣ, ಆ ಥರ ಬಂದುಬಿಟ್ಟು ನಿಮಗೆ ಗರಿಯಾಗಿರುತ್ತೆ ದೋಸೆ. ಕರಿ ಅಂತ ಅಂತಿರಬೇಕು ಅಲ್ವಾ ಕೆಲವರಿಗೆ, ಆ ಥರ ಕೂಡ ಬರುತ್ತೆ. ಸೊ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ, ಖಂಡಿತ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಅದನ್ನು ನಾವೇನು ಕಾಯಿಸಿಟ್ಕೊಂಡಿದ್ವಲ್ವ, ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು, ಸ್ವಲ್ಪ ಮೀಡಿಯಮಾಗಿ ತಣ್ಣಗಾದರೂ ಪರವಾಗಿಲ್ಲ, ಇಲ್ಲ ನಿಮಗೆ ಟೈಮ್ ಇಲ್ಲ ಅಂದರೆ ಬಿಸಿ ಇರೋದನ್ನೇ ಕೂಡ ಹಾಕ್ಕೋಬೋದು. ಈ ಥರ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ನೋಡಿ, ಈ ಥರ ತೆಳುವಾಗಿರೋ ಬಟ್ಟೆ ತೊಗೊಬೇಕು, ಬಿಳಿ ಬಟ್ಟೆ ತೊಗೊಳ್ಳಿ. ಈ ಥರ ನೋಡಿ, ನಾನು ಟವಲ್ ತೊಗೊಂಡಿದ್ದೀನಿ, ತೆಳುವಾಗಿರುತ್ತೆ ಅಂತ, ಕಾಟನ್ ಟವಲ್ಲು. ಇಲ್ಲ ನಿಮ್ಮ ಹತ್ರ ಕರ್ಚಿಫ್ ಇದೆ ಅಂದರೆ ಕರ್ಚಿಫ್ ತೊಗೊಳ್ಳಿ. ನೋಡಿ, ಈಗ ಇದರಲ್ಲಿ ಆ ಪನ್ನೀರಲ್ಲಿರ್ತಕ್ಕಂಥ ನೀರೆಲ್ಲವೂ ಕೂಡ ಹೋಗಬೇಕು. ಅದೆಲ್ಲವನ್ನು ಕೂಡ ಇದರಲ್ಲಿ ಹಾಕ್ಕೋಬೇಕು.
ನಿಜವಾದ ಪನ್ನೀರ್ ಆದರೆ ಫ್ರೆಂಡ್ಸ್ ನೋಡಿ ಈ ಥರ ಎಷ್ಟು ಸ್ಮೂತಾಗಿರುತ್ತೆ ನೋಡಿ, ಈ ಥರ ಇರುತ್ತೆ, ತುಂಬ ಸ್ಮೂತಾಗಿರುತ್ತೆ. ನೋಡಿ 1 ಲೀಟರ್ ಹಾಲಿಗೆ ಇಷ್ಟೇ ಬಂದಿರೋದು. ಈಗ ಇದನ್ನು ನೀಟಾಗಿ ಹಿಂಡ್ಕೋಬೇಕು. ಇದರಲ್ಲಿರ್ತಕ್ಕಂಥ ನೀರೆಲ್ಲವೂ ಕೂಡ ಹೋಗಬೇಕು. ಸ್ವಲ್ಪ ಬಿಸಿ ಇದೆ. ಈ ಥರ ಹಿಂಡ್ಕೊಂಬಿಟ್ಟು ಇದನ್ನು ಒಂದ್ಸರಿ ನೀಟಾಗಿ ಇದ್ರ ಮೇಲೆಗಡೆಯಿಂದನೇ ತೊಳಿಬೇಕು. ನೀರಲ್ಲಿ, ಒಳ್ಳೆ ನೀರಲ್ಲಿ ತೊಳಿಬೇಕು. ಇದ್ರ ಮೇಲೆಗಡೆಯಿಂದನೇ ತೊಳಿಬೇಕಾಗತ್ತೆ. ನಾನೀಗ ತೊಳ್ಕೊಂಬರ್ತೀನಿ. ಇಲ್ಲ ನಿಮಗೂ ಕೂಡ ತೋರಿಸ್ಬೇಕು ಅಂದರೆ ತೋರಿಸ್ತೀನಿ ರೀ. ನೋಡಿ ಇದನ್ನು ಈಗ ಒಳ್ಳೆ ನೀರು, ಶುದ್ಧವಾಗಿರ್ತಕ್ಕಂಥ ನೀರನ್ನು ತೊಗೊಂಡ್ಬಿಟ್ಟು ತೊಳ್ಕೊಬೇಕು. ಈ ಥರ ನೋಡಿ ತೊಳೆದಿದ್ದೀನಿ. ಈಗ ಇದನ್ನು ಈ ಥರ ಸ್ವಲ್ಪ ಅಗಲ ಈ ಥರ ಮಾಡಿಬಿಟ್ಟು ಇದರ ಮೇಲೆ ಭಾರ ಇಡಬೇಕು. ನಾವು ಏನಾದರೂ ಭಾರ ಇಡಬೇಕು. ನಾನು ತೋರಿಸ್ತೀನಿ ನೋಡಿ. ಈಗ ನಾನು ಇದೇ ಬೌಲಲ್ಲೇ ಇಡ್ತಾ ಇದ್ದೀನಿ. ಈ ಥರ ಇದೇ ಪಾತ್ರೆಲೇ ಆ ಪನ್ನೀರಿನ ಮುದ್ದೆನ ಈ ಥರ ಇಟ್ಟು ಇದ್ರ ಮೇಲೆ ಈಗ ಭಾರ ಇಡಬೇಕು. ನಾನು ಇದಕ್ಕೆ ಕುಟ್ಟೋ ರೋಲ್ ಬರುತ್ತೆ ಅಲ್ವಾ, ಅದನ್ನು ಇಡ್ತಾ ಇದ್ದೀನಿ. ಈ ಥರ ಭಾರ ಇಟ್ಬಿಡಬೇಕು. ಒಂದು 2 ಅವರ್ ಈ ಥರನೇ ಬಿಟ್ಬಿಡಬೇಕು. ಇಷ್ಟೇ ಫ್ರೆಂಡ್ಸ್. ಇದಾದ ನಂತರ ಪನ್ನೀರ್ ಯಾವ ಥರ ಆಗಿದೆ ಅನ್ನೋದನ್ನು ತೋರಿಸ್ತೀನಿ. ಈ ಥರ ಏನಾದರೂ ಒಂದು ಭಾರ ಇಡಬೇಕು. ಇದಾದರೆ ಕಲ್ಲು ತೂಕ ಇರುತ್ತೆ ಅಲ್ವಾ, ತುಂಬ ತೂಕ ಇರುತ್ತೆ. ಹಂಗಾಗಿ ನೀವು ಒಂದು ಅರ್ಧ ಗಂಟೆ ಅಷ್ಟೊತ್ತಿಟ್ಟರು ಸಾಕು, ಪನ್ನೀರ್ ರೆಡಿ ಆಗಿಬಿಟ್ಟಿರುತ್ತೆ. ಓಕೆ ಫ್ರೆಂಡ್ಸ್, ಈಗ ಇದನ್ನೊಂದು ಅರ್ಧ ಗಂಟೆ ತಾಸು ನಾನು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು 1 ಗಂಟೆ ಕಾಲ ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ ಈ ಥರ ತೂಕ ಇಟ್ಬಿಟ್ಟು ಕಲ್ಲನ್ನು. ಈಗ ನೋಡಿ ಪನ್ನೀರ್ ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟಿದೆ, ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗಿದೆ. ಸ್ವಲ್ಪ ಜಾಸ್ತಿ ಇಟ್ಟರೆ ತುಂಬ ಅದುಮ್ಕೊಂಡಂಗೆ ಅನಿಸುತ್ತೆ, ಆದರೂ ಏನೂ ಪರವಾಗಿಲ್ಲ. ನೀವೊಂದು ಅರ್ಧ ಗಂಟೆ 3/4 ಗಂಟೆ ಅಷ್ಟೊತ್ತಿಟ್ಟರೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಾನು 1 ಗಂಟೆ ತಾಸು ಇಟ್ಟಿದ್ದೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಸ್ಮೂತಾಗಿ ಸಾಫ್ಟಾಗಿತ್ತು. ಇದನ್ನೀಗ ಕಟ್ ಮಾಡ್ಕೊಂಬಿಟ್ಟು ನಾವು ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ. ಇದನ್ನು ಪನ್ನೀರ್ ಪಲಾವ್ ಆಗಿರ್ಬೋದು, ಪನ್ನೀರ್ ಕರ್ರಿ, ಈ ಥರ ಎಲ್ಲ ಕೂಡ ಮಾಡ್ಕೋಬೋದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ತೋರಿಸಿದ್ದು. ಹೊರಗಡೆ ತೊಗೊಂಡು ತಿನ್ನಬೇಡಿ, ಆದಷ್ಟು ಮನೆಯಲ್ಲೇ ಮಾಡಿಕೊಂಡು ತಿನ್ನಿ, ತುಂಬ ಹೆಲ್ತಿಗೆ ಒಳ್ಳೆಯದು ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.